ವರದಿ ಪ್ರಕಾರ ಪಶ್ಚಿಮ ಘಟ್ಟಗಳಲ್ಲಿ ಹಲವಾರು ಗ್ರಾಮಗಳನ್ನು ಇಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಅವರು ಲಿಸ್ಟನ್ನು ಕೂಡ ಪಬ್ಲಿಷ್ ಮಾಡಿದರು. ಅದರಲ್ಲಿ ಅದನ್ನು ರಾಜ್ಯ ಸರ್ಕಾರಗಳು ತಿರಸ್ಕಾರ ಮಾಡಿದ್ವು. ಅದರಲ್ಲೂ ಕೇರಳ, ಕರ್ನಾಟಕ ಎಲ್ಲ ತಿರಸ್ಕಾರ ಮಾಡಿದ್ವು. ಕೇಂದ್ರ ಸರ್ಕಾರ ಈಗ ಹೋದ ವಾರ 7ನೇ ನೋಟಿಫಿಕೇಷನ್, ಅಂದರೆ 7ನೇ ಬಾರಿ ಇದನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿ ಅದನ್ನು ನೋಟಿಫಿಕೇಷನ್ನ, ಗೆಜೆಟ್ ನೋಟಿಫಿಕೇಷನ್ ಅವರು ಹೊರಡಿಸಿದ್ದಾರೆ. ಸೊ ಅದರ ಪ್ರಕಾರ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ, ನಮ್ಮ ಹೊಸನಗರ, ಈ ಏರಿಯಾಗಳೆಲ್ಲ ಏನೋ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಸರ್ಕಾರ ಮಾಡ್ತಾ ಇದ್ದಾರೆ. ಆ ಬಹುತೇಕ ಹಳ್ಳಿಗಳು ಈ ಇಕಲಾಜಿಕಲಿ ಸೆನ್ಸಿಟಿವ್ ಏರಿಯಾದಲ್ಲಿ ಅದು ಬರುತ್ತೆ. ಅದರಿಂದ ಈ ಪ್ರಾಜೆಕ್ಟ್ಗಳನ್ನು ಅವರು ಒಂಥರ ಬುಲ್ಡೋಸ್ ಮಾಡಿ ನಾವು ತಗೋತೀವಿ ಅಂತ ಅನ್ನೋದಕ್ಕೆ ಒಂದು ಒಳ್ಳೆಯ ಇದು. ಆದರೆ ಇವತ್ತೇನಾಗಿದೆ ಅಂದರೆ, ಈ ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಏನು ಕರಿತೀವಿ, ಬಗರ್ ಹುಕುಂ ಮಾಡಿದವರು, ಅರಣ್ಯ ಒತ್ತುವರಿ ಮಾಡಿದವರು, ಇವರುಗಳೆಲ್ಲ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಮಗೆ ಈ ವರದಿ ನಮಗೆ ಬೇಕಾಗಿಲ್ಲ, ನಾವು ಇದನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ ಅನೇಕ ಹಸಿ ಸುಳ್ಳುಗಳನ್ನು ಮೊದಲಿಂದಲೂ ಕೂಡ ಜನಗಳನ್ನು ಹೆದರಿಸೋದಕ್ಕೆ ಮಾಡೋದನ್ನು ನಾನು ಕೂಡ ಗಮನಿಸ್ತಾ ಬಂದಿದ್ವಿ, ಎಲ್ಲರೂ ಮೊದಲನೇದು ಅಂತಂದರೆ, ನೀವು ಇದನ್ನು ಒಪ್ಕೊಂಡ್ಬಿಡ್ತು ಅಂದರೆ, ಸರ್ಕಾರ ಇದನ್ನು ಜಾರಿ ಮಾಡಿಬಿಡ್ತು ಅಂತಂದರೆ ನಿಮಗೆ ಒಂದು ದನದ ಕೊಟ್ಟಿಗೆ ಕಟ್ಕೊಳ್ಳೋಕ್ಕಾಗಲ್ಲ, ನಿಮಗೊಂದು ಸಣ್ಣ ರೂಮ್ ಕಟ್ಕೊಳ್ಳೋಕ್ಕಾಗಲ್ಲ, ಇಲ್ಲಿ ಯಾವುದೇ ಒಂದು ರಸ್ತೆ ಮಾಡೋದಕ್ಕೂ ನಿಮಗೆ ಬಿಡೋದಿಲ್ಲ. ಇವೆಲ್ಲ ಹಸಿ ಸುಳ್ಳುಗಳು. ಕಸ್ತೂರಿ ರಂಗನ್ ವರದಿನಲ್ಲಿ ಹೇಳಿರೋದೇನಪ್ಪ ಅಂತಂದರೆ, ಎಲ್ಲಿಯೂ ಕೂಡ ಜನಗಳನ್ನು ಒಕ್ಕಲೆಬ್ಬಿಸುವ ಮಾತೇ ಇಲ್ಲ ಅದರಲ್ಲಿ. ಆಮೇಲೆ ಎರಡನೇದಾಗಿ, ಭಾರೀ ಕೈಗಾರಿಕೆಗಳು ಪರಿಸರಕ್ಕೆ ಹಾಳು ಮಾಡ್ತಕ್ಕಂಥ, ಈಗ ಫಾರ್ ಎಕ್ಸಾಂಪಲ್ ಈ ಕೀಟನಾಶಕ ಉತ್ಪಾದನೆ ಮಾಡ್ತಕ್ಕಂಥ ಕೈಗಾರಿಕೆಗಳು, ಅಥವಾ ಇಲ್ಲದ್ರೆ ಟೈರ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೈಗಾರಿಕೆಗಳು, ಈ ರೀತಿ ಭಾರೀ ಕೈಗಾರಿಕೆ, ಅದಕ್ಕೆ ರೆಡ್ ಕ್ಯಾಟಗರಿ ಅಂತ ಹೇಳಿ ಕರೀತಾರೆ. ಯಾಕಾಗತ್ತೆ ಅಂತಂದರೆ, ಒಂದು ಈ ಬಗರ್ ಹುಕುಂನಿಂದ ಆಗ್ಬೋದು, ಅಥವಾ ಸರ್ಕಾರ ಯಾವ್ದಾದ್ರು ಒಂದು ದೊಡ್ಡ ಈಗ ಪಂಪ್ಡ್ ಸ್ಟೋರೇಜ್ ಇದೆಯಲ್ಲ, ಆ ಥರ ದೊಡ್ಡದೊಂದು ಯೋಜನೆಯನ್ನು ಮಾಡಿಬಿಡ್ಬೋದು. ಆವಾಗ ಮಳೆ ಬರೋದಿಲ್ಲ, ನೀರು ಕೂಡೋದಿಲ್ಲ, ಹೊಡೆತ ಬೀಳೋದೇ ಮೊದಲನೇದಾಗಿ ಈ ಜನಗಳಿಗೆ. ಅದರಿಂದ ಇದಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥದ್ದು ಜನಗಳ ಹಿತದೃಷ್ಟಿಯಿಂದ, ನಮ್ಮ ಮುಂದಿನ ತಲೆಮಾರಿನ ಹಿತದೃಷ್ಟಿಯಿಂದ ಒಳ್ಳೆಯದು. ಈ ಸೂಕ್ಷ್ಮ ವಲಯ ಅನ್ನೋದು ಅತ್ಯಂತ ಇದಕ್ಕಿಂತಲ ಕಠೋರವಾದಂಥ ಕಾಯ್ದೆ ಅದು. ಆದ್ದರಿಂದ ಅದನ್ನು ನಾವು ವಿರೋಧ ಮಾಡ್ತೇವೆ. ಅದು ಜನವಸತಿಯ ಪ್ರದೇಶ ಏನಿದೆ, ಅವರ ಕೃಷಿ ಭೂಮಿ ಏನಿದೆ, ಅಲ್ಲಿಯ ಅಭಿವೃದ್ಧಿ ಏನಿದೆ, ಮೂಲ ಸೌಕರ್ಯಗಳ ಅಭಿವೃದ್ಧಿ ಏನಿದೆ, ಅದಕ್ಕೆ ಯಾವುದೇ ರೀತಿಯ ಬಾಧಕವೂ ಆಗಕೂಡದು. ಏನಾದರೂ ಬಾಧಕ ಆಗ್ಬೋದು ಅನ್ನುವ ಆತಂಕ, ಭಯ ಈಗ ಜನರಲ್ಲಿ ಇದೆ. ಆದ್ದರಿಂದ ಅದನ್ನು ನಿವಾರಣೆ ಮಾಡಬೇಕು ಸರ್ಕಾರ. ನಿವಾರಣೆ ಮಾಡಿ ನೀವು ಯಾವುದೇ ಸುಧಾರಣೆಗಳಿಂದ ಜಾರಿ ತರಬಹುದು. ಆದ್ದರಿಂದ ಜನರು ಬದುಕೋದು ಬಹಳ ಮುಖ್ಯ ಇದೆ ಅನ್ನೋದು ಈ ಸಂದರ್ಭದಲ್ಲಿ ನಾವು ಹೇಳುವಂಥ ಮಾತು. ಹೌದು, ಈಗ ನೋಡಿ, ಈಗ ಸೂಕ್ಷ್ಮ ವಲಯ ಅಂತ ಬಂದರೆ ಏನಾಗುತ್ತೆ, ಜಾನುವಾರುಗಳು ಕಾಡಿಗೆ ಹೋಗಂಗಿಲ್ಲ, ಜನ ಹೋಗಂಗಿಲ್ಲ ಕಾಡಿಗೆ. ಅದಕ್ಕೆಲ್ಲ ಅಲ್ಲಿ ಫೆನ್ಸ್ ಮಾಡ್ತಾರವರು. ಮತ್ತು ಇದು ಇವನು ನೀರಿನ ಬಳಕೆಯು ಮೇಲೂ ಕೂಡ ಮಿತಿ ಹಾಕ್ತಾರೆ. ನೀರಿನ ಬಳಕೆ, ನೀರು ಸರಾಗವಾಗಿ ಹರಿದು ಹೋಗಬೇಕು, ಅದನ್ನು ಉಪಯೋಗಿಸೋಂಗಿಲ್ಲ ಕೃಷಿಗೆ. ಮತ್ತು ಬೋರ್ವೆಲ್ ಹಾಕುವಂಗಿಲ್ಲ, ಮತ್ತು ನೀವು ಟಿಲ್ಲರು ಟ್ರ್ಯಾಕ್ಟರ್ನ ಉಪಯೋಗಿಸೋಂಗಿಲ್ಲ ಕೃಷಿಗೆ. ರಾಸಾಯನಿಕ ಗೊಬ್ಬರಗಳನ್ನು ಹಾಕುವಂಗಿಲ್ಲ. ಸಾವಯವ ಕೃಷಿನೇ ಮಾಡಿ ಅಂತಂದರೆ ಏನಾಗುತ್ತೆ, ನಾವು ಶಿಲಾಯುಗದಲ್ಲಿ ಹಿಂದೆ ಎಕರೆಗೆ 4 ಚೀಲ ಭತ್ತ ಬೆಳೀತಿದ್ವಲ್ಲ, ಆ ಸ್ಥಿತಿಗೆ ಹೋಗ್ತೀವಿ.